ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಾರ್ಚಿಕ ಅಂತಾರಲ್ವ, ಕರಾಚಿ ಅಂತಾರೆ, ಕಾರ್ಚಿಕ ಅಂತಾರೆ. ಉತ್ತರ ಕರ್ನಾಟಕ ಸೈಡೆಲ್ಲ ಕಾರ್ಚಿಕ ಅಂತಲೇ ಕರೀತಾರೆ. ನಿಮ್ಮ ಕಡೆ ಏನಂತಾರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನೋಡಿ ಕಾರ್ಚಿಕ ಪಲ್ಯ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋದು ಬನ್ನಿ. ಇಲ್ಲಿ ಮೊದಲಿಗೆ ನೋಡಿ ನಾನು ಒಂದು ಸೇರಷ್ಟು ಕಾರ್ಚಿಕ ತೊಗೊಂಡಿದ್ದೀನಿ. ಇಲ್ಲಿ 1/4 kg ಅಷ್ಟು ತೊಗೊಂಡಿದ್ದೀನಿ ನೋಡಿ. ಹಿಂದೆ ಸ್ವಲ್ಪ ಎಲ್ಲ ಕಡ್ಡಿ ಹಂಗೆ ಇರ್ತದ್ರೆ ಅದು ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಹಿಂದೆ ಮುಂದೆ ಸ್ವಲ್ಪ ಕಡ್ಡಿ ಹಂಗೆ ಇರ್ತದ್ರೆ ಅದೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಲ ನೀರು ತೊಗೊಂಡಿದ್ದೀನಿ ನೋಡಿರಿ. ಅವನ್ನೆಲ್ಲ ಚೆನ್ನಾಗಿ ತೊಳಿಬೇಕ್ರೆ. ಅದು ಸ್ವಲ್ಪ ಡೆಸ್ಟ್ ಎಲ್ಲ ಇರ್ತದೆ, ಎಲೆ ಎಲ್ಲ ಇರ್ತಾವಲ್ಲ, ಕಡ್ಡಿ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ತೊಳಿತಾಯಿದ್ದೀನಿ ನೋಡಿರಿ. ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. 2 ಇಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಉಪ್ಪಾಕಿ ತೊಳ್ಕೊಂಡ್ರೆ ಅದ್ರ ಮೇಲೆ ಇರೋ ಡೆಸ್ಟ್ ಎಲ್ಲ ಹೋಗ್ತದೆ ನೋಡಿರಿ. ಇವಾಗ ಮತ್ತೆ ನೀರು ಹಾಕಿ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ ರೀ. ಇವಾಗ ನೋಡಿರಿ, ಒಂದು 5 ನಿಮಿಷ ಆದಮೇಲೆ ಒಂದು ಒಲೆ ಹಚ್ಚಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ನಾವು ಹೆಂಗೆ ಚವಳೆಕಾಯಿ ಆಮೇಲೆ ಬೆಂಡೆಕಾಯಿ ಹುರ್ಕೊತೀವಲ್ಲ ಆ ಥರ ಡ್ರೈ ಆಗಿ ಹುರ್ಕೊಬೇಕು ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಬೇಕ್ರಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಿದ್ದೀನಿ ನೋಡಿರಿ. ಬೆಂಡೆಕಾಯಿ ಎಲ್ಲ ಹುರ್ಕೊತೀವಲ್ಲ ಆ ಥರ ಹುರ್ಕೊಬೇಕು ನೋಡಿರಿ. ಇದನ್ನು ತುಂಬಾ ಟೇಸ್ಟ್ ಇರ್ತಾವೆ ರೀ ಇವು. ನೋಡೋಕೆ ಬಳ್ಳಿಯಲ್ಲಿ ಬಿಟ್ಟಿರ್ತಾವೆ ಇವು ಕಾರ್ಚಿಕ ತಿನ್ನೋದ್ರಿಂದ ನೋಡಿರಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೇದಂದ್ರೆ ಒಳ್ಳೇದು ನೋಡಿರಿ. ಇದು ಒಂದು ಗಿಡ ಮೂಲಿಕೆ ಆಗಿದ್ದು ನೋಡಿರಿ. ಈ ಬೀಜನ ಸಾಂಪ್ರದಾಯಿಕವಾಗಿ ಔಷಧಿಗೆ ಬಳಸ್ತಾರೆ ಇದನ್ನು. ಇದಲ್ಲಿ ನೋಡಿರಿ ಫೈಬರ್, ಐರನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ವಿಟಮಿನ್ ಸಿ ಎಲ್ಲ ಇರ್ತದೆ ನೋಡಿರಿ. ಇದು ಅಷ್ಟು ವಿಟಮಿನ್ಸ್ ಇರೋವಂಥ ಒಂದು ಕಾರ್ಚಿಕ ನೋಡಿರಿ ಇದು. ಇವಾಗ ನೋಡಿ ಒಲೆ ಹಚ್ಚಿದ್ದೀನಿ, ಕಡೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕ್ರಿ ಇದಕ್ಕೆ. ಯಾಕಂದರೆ ಆಲ್ರೆಡಿ ನಾವು ಅಲ್ಲಿ ಹುರ್ಕೊಂಡಿರ್ತೀವಲ್ಲ, ಎಣ್ಣೆ ಕಾದಿದ್ದು ನೋಡಿರಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಚಟಪಟ ಅಂತ ಸಿಡಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೋಡಿ. ದಮ್ ಅಂತ ಜಜ್ಜಿಕೊಂಡು ಹಾಕ್ತಾಯಿದ್ದೀನಿ ರೀ, ತರಿಯಾಗಿ ಬೆಳ್ಳುಳ್ಳಿನ. ಇವಾಗ ಈರುಳ್ಳಿ ನೋಡಿರಿ. ಇಲ್ಲಿ ಈರುಳ್ಳಿ 3 ಇಂದ 4 ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈ ಕಾರ್ಚಿಕ ಪಲ್ಯ ಮೇನ್ ಚೆನ್ನಾಗಿ ಕಹಿ ಬರಬಾರ್ದಂದ್ರೆ ಈರುಳ್ಳಿ ಹಾಕ್ಬೇಕು. 3 ಇಂದ 4 ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ, ಸಣ್ಣಗೆ ಹೆಚ್ಚಿ. ನೀವು ಎಷ್ಟು ಚೆನ್ನಾಗಿ ಭಾಳ ಈರುಳ್ಳಿ ಹಾಕ್ತಾರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ ಕಾರ್ಚಿಕ ಪಲ್ಯ. ಮತ್ತು ಕಹಿ ಬರಲ್ಲ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿರಿ. ಯಾಕಂದರೆ ಫುಲ್ಲು ಬ್ರೌನ್ ಕಲರ್ ಏನು ಬರೋದು ಬೇಡ. ಅದರೊಳಗೆ ಎಣ್ಣೊಳಗೆ ಸಾಫ್ಟಾಗಿ ಬೆಂದರೆ ಸಾಕ್ರಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿರಿ ಈರುಳ್ಳಿ. ನೋಡಿ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅದನ್ನು ಒಂದು ನಿಮಿಷ ಅದರೊಳಗೆ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಇದು ಈರುಳ್ಳಿ ನಾವು ಎಷ್ಟು ಹಾಕ್ತೀವೋ ಭಾಳ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಕಹಿನೇ ಬರಲ್ರಿ ಕಾರ್ಚಿಕ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇವಾಗ ಈರುಳ್ಳಿ. ಇನ್ನೊಂದು ಹೇಳ್ತೀನಿ ರೀ ಲಾಸ್ಟಿಗೆ ಅದು ಏನಂತೇಳಿ ಒಂದು ಪೌಡ್ರ್. ಇವಾಗ ನೋಡಿರಿ 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಅದು ರುಚಿ ನೋಡ್ಕೊಂಡು ಹಾಕೊಳ್ರಿ, ಉಪ್ಪು ಖಾರ ಮಾತ್ರ. ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಪೌಡ್ರ್ 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬಾ ಟೇಸ್ಟಾಗಿರ್ತದೆ ರೀ. 1 ನಿಮಿಷ ಇದನ್ನು ಕೂಡ ಮಿಕ್ಸ್ ಮಾಡ್ಬೇಕು ನೋಡಿ. ಅದು ಎಣ್ಣೆ ಒಳಗೆ ಇದು ಖಾರ ಪುಡಿ ಕಲಿಬೇಕು ರೀ. ನೋಡಿರಿ ಹುರ್ಕೊಂಡು ಇಟ್ಕೊಂಡಿದ್ದಾನೆ ಕಾರ್ಚಿಕೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅದನ್ನ ಹಾಕಿ ಎಲ್ಲ ಅದು ಕಾರ್ಚಿಕದೊಳಗೆ ಉಪ್ಪು, ಅರಿಶಿನ, ಖಾರ ಎಲ್ಲ ಕಲಿಬೇಕ್ರಿ. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಅದೆಲ್ಲ ಒಂದು 2 ನಿಮಿಷ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದರೊಳಗೆಲ್ಲ ಕಲಿಬೇಕು ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಯಾಕಂದರೆ ಫಸ್ಟಿಗೆ ಸ್ವಲ್ಪ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರಿ. ಇವಾಗ ನೋಡ್ಕೊಂಡು ಹಾಕ್ಕೊತಾಯಿದ್ದೀನಿ ನೋಡಿ. ನೀವು ಕೂಡ ನೋಡಿಬಿಟ್ಟು ಹಾಕ್ಕೊಳ್ರಿ. ಮೇನ್ ಪೌಡ್ರ್ ಅಂತ ಹೇಳಿದ್ನಿ ಹೇಳ್ರಿ, ಒಂದು 3 ಸ್ಪೂನಷ್ಟು ಪುಟಾಣಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಮೇನ್ ಪುಟಾಣಿ ಪೌಡ್ರು, ಈರುಳ್ಳಿ ಅದನ್ನೇ ಇಂಪಾರ್ಟೆಂಟ್ ನೋಡಿರಿ. ತುಂಬಾ ಟೇಸ್ಟ್ ಆಗ್ತೈತಿ. ಕಹಿ ಬರಲ್ಲ ಅಂದರೆ ಪುಟಾಣಿ ಪೌಡ್ರ್ ಹಾಕ್ಬೇಕು. ಸ್ಟಾರ್ಟಿಂಗ್ ಒಗ್ಗರಣೆಗೆ ಈರುಳ್ಳಿ ಹಾಕ್ಬೇಕು ನೋಡಿರಿ. ಅವೆರಡು ಹಾಕಿದ್ರೆ ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತೈತೆ ರೀ ಕಾರ್ಚಿಕ ಪಲ್ಯ. ಯಾವ ಕಹಿ ಬರಲ್ಲ, ಏನು ಬರಲ್ಲ ರೀ. ಅಷ್ಟು ಟೇಸ್ಟಾಗಿ ಬರ್ತೈತೆ ನೋಡಿರಿ ಪಲ್ಯ. ಅದು ಬೆಳ್ಳುಳ್ಳಿ ಹಾಕಿರ್ತೀವಲ್ರಿ, ಇನ್ನೂ ಟೇಸ್ಟ್ ಆಗ್ತದೆ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂತಂದ್ರೆ ನೀವೇ ನೋಡ್ತಿದ್ವಿ. 1 ನಿಮಿಷ ಮುಚ್ಚಿ ತೆಗಿತಾಯಿದ್ವಿ ನೋಡಿರಿ. ಮುಚ್ಚಿ ತೆಗೆದ್ರೆ ಈ ಕಾರ್ಚಿಕ ಪಲ್ಯ ಎಲ್ಲದ ಅದರೊಳಗೆ ಚೆನ್ನಾಗಿ ಕುಡ್ಕೊತತ್ ನೋಡಿರಿ. ನೋಡಿ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ ಸ್ಟವ್ ಆಫ್ ಮಾಡ್ತಿದ್ದೀನಿ. ಒಂದು ಪ್ಲೇಟಿಗೆ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಇದು ರೊಟ್ಟಿಗೂ ಚಪಾತಿಗೂ ಅಂತೂ ತುಂಬಾ ಚೆನ್ನಾಗಿರ್ತೈತೆ. ರೊಟ್ಟಿಗಂತೂ ತುಂಬಾ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ. ರೊಟ್ಟಿ ಚಪಾತಿಗೆ ಮಾತ್ರ. ಅನ್ನ ಸಾರಿಗಂತೂ ಒಳ್ಳೆ ಸೈಡ್ ಡಿಶ್ ಆಗಿ ಭಾರಿ ಚೆನ್ನಾಗಿರ್ತೈತೆ ರೀ. ಇದನ್ನು ಯಾವ ಪಿಂಕ್ ಬೇಡ ಏನು ಬೇಡ, ಅಷ್ಟು ಟೇಸ್ಟಾಗಿರ್ತೈತೆ ನೋಡಿದ್ರಲ್ವ ಕಾರ್ಚಿಕ ಪಲ್ಯ ಹೇಗೆ ಮಾಡೋದಂತೇಳಿ. ನೀವು ಕೂಡ ಮನೆಗೆ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗೋದು ಮಾಡಿಬೇಡ್ರಿ. ಎಲ್ಲರಿಗೂ ಧನ್ಯವಾದ.